ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬರುತ್ತೆ? ಪ್ರತಿ 4 ತಿಂಗಳಿಗೆ ಒಂದು ಬಾರಿ ಕೇಂದ್ರ ಸರ್ಕಾರ PM ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ 2,000 ರೂಪಾಯಿ ಹಣ ಆಗ್ತಾ ಇತ್ತು, ವರ್ಷಕ್ಕೆ 6,000 ರೂಪಾಯಿ. ಆದರೆ ಈ ಬಾರಿ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ, ಯಾವಾಗ ಆಗ್ತಾರೆ, ಅದೇ ರೀತಿಯಾಗಿ ಹೊಸದಾಗಿ ಜಮೀನನ್ನು ಖರೀದಿಸಿದಂಥವರು ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು, ಯಾವಾಗ ಹಣ ಬರುತ್ತೆ ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು PM ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ 4 ತಿಂಗಳಿಗೆ ಒಂದು ಬಾರಿ 2,000 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ರೈತರಿಗೆ ಆಗ್ತಾ ಇದೆ. ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ 2ನೇ ತಾರೀಕು ಎಲ್ಲರ ರೈತರ ಖಾತೆಗೆ 2,000 ರೂಪಾಯಿ ಹಣವನ್ನು ಜಮಾ ಮಾಡಿತ್ತು. ಈಗ ಯಾಕಪ್ಪ ಲೇಟ್ ಆಗ್ತಾ ಇದೆ, ಯಾಕೆ ನಿಧಾನ ಆಗ್ತಾ ಇದೆಯಪ್ಪ ಅಂತ ಅಂದರೆ, PM ಕಿಸಾನ್ ನಿಧಿ ಯೋಜನೆ ಅಡಿಯಲ್ಲಿ ಒಂದು ರೇಷನ್ ಕಾರ್ಡ್ಗೆ ಒಬ್ರಿಗೆ ಮಾತ್ರ ಈ ಒಂದು PM ಕಿಸಾನ್ ನಿಧಿ ಯೋಜನೆ ಹಣ ಬರಬೇಕು. ಆದರೆ ಏನು ಮಾಡಿದಾರಪ್ಪ ಅಂತ ಅಂದರೆ, ಒಂದು ರೇಷನ್ ಕಾರ್ಡಲ್ಲಿ ಇದ್ದಂಥವ್ರಿಗೆ ಇಬ್ಬರಿಗೆ, ಮೂವರಿಗೆ, 4 ಜನರಿಗೆ ಈ ಒಂದು ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೂ ಸಹ PM ಕಿಸಾನ್ ನಿಧಿ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ. ಆದರೆ ರೂಲ್ಸ್ ಇರೋದೇನಂತ ಅಂದರೆ, ಒಂದು ರೇಷನ್ ಕಾರ್ಡ್ಗೆ ಒಬ್ಬರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗಬೇಕು ಅಂತ ಹೇಳ್ಬಿಟ್ಟು ಈಗ ಆ ಒಂದು ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೇಷನ್ ಕಾರ್ಡಲ್ಲಿ 2-3 ಇದ್ದರೆ ಅವರನ್ನು ತೆಗೀತಾ ಇದ್ದರೆ ಒಬ್ಬರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗಬೇಕು. ರೇಷನ್ ಕಾರ್ಡಲ್ಲಿ ಇದ್ದಂತಹ ಒಬ್ಬರಿಗೆ ಜಮೀನು ಹೊಂದಿರತಕ್ಕಂಥವ್ರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗಬೇಕು ಅಂತ ಹೇಳ್ಬಿಟ್ಟು ಉಳಿದಂಥವರನ್ನು ಈ ಒಂದು PM ಕಿಸಾನ್ ನಿಧಿ ಯೋಜನೆ ಅಡಿಯಿಂದ ತೆಗೀತಾ ಇದ್ದಾರೆ. ಆ ಒಂದು ಪರಿಷ್ಕರಣೆ ನಡೀತಾ ಇದೆ. ಈಗಾಗಲೇ ಪರಿಷ್ಕರಣೆ ಪ್ರಾರಂಭವಾಗಿದ್ದು 50 ಲಕ್ಷ ರೈತರು ಅನರ್ಹರು ಎಂದು ಗುರುತಿಸಿದೆ. ಇತ್ತೀಚೆಗೆ ದೇಶದಾದ್ಯಂತ 35,44,213 ರೈತರ ಹೆಸರುಗಳನ್ನು PM ಫಲಾನುಭವಿಗಳ ಪಟ್ಟಿಯಿಂದ ತೆಗೆದು ಆಗಿದೆ. ಇನ್ನೂ ಪರಿಷ್ಕರಣೆ ಮಾಡ್ತಾ ಇದೆ. ಇನ್ನೂ ತುಂಬ ಜನರದು ಆ ಒಂದು ಫಲಾನುಭವಿ ಪಟ್ಟಿಯಿಂದ ತೆಗೆದಾಕ್ತಾರೆ. ದೇಶದಾದ್ಯಂತ ಸುಮಾರು 10 ಕೋಟಿ ರೈತರು ಯೋಜನೆಯ ಫಲಾನುಭವಿಯಾಗಿದ್ದಾರೆ. ಅಂದರೆ 10 ಕೋಟಿ ಜನರಿಗೆ ಈ ಒಂದು PM ಕಿಸಾನ್ ನಿಧಿ ಯೋಜನೆಯ 2,000 ರೂಪಾಯಿ ಹಣ ಬರ್ತಾ ಇದೆ. ಇನ್ನು ಯಾವಾಗ PM ಕಿಸಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಬರುತ್ತಪ್ಪ ಅಂತ ಅಂದರೆ, ನವೆಂಬರ್ ತಿಂಗಳ 2ನೇ ವಾರ ಅಥವಾ ತಪ್ಪಿದ್ರೆ 3ನೇ ವಾರದಲ್ಲಿ ಈ ಒಂದು PM ಕಿಸಾನ್ ನಿಧಿ ಯೋಜನೆಯ 2,000 ರೂಪಾಯಿ ಬರುವ ಅವಕಾಶವಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ KYC ಮಾಡಿಸಿಲ್ವೋ ಅಂಥವರು ಆದಷ್ಟು ಬೇಗ KYCಯನ್ನು ಮಾಡಿಸಿ. ಯಾವ ರೀತಿ ಮಾಡಬೇಕು ಅಂತೇಳ್ಬಿಟ್ಟು ನಾನು ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಆ ರೀತಿಯಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ 21ನೇ ಕಂತಿನ ಹಣ ಯಾರಿಗೆ ಬರುತ್ತೆ ಅಂತೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಸಹ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಅದು ಸಹ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಪಟ್ಟಿಯಲ್ಲಿ ಯಾರ್ದೆಲ್ಲ ಹೆಸರು ಇರುತ್ತೋ ಅಂಥವ್ರಿಗೆ ಮಾತ್ರ ಈ ಒಂದು PM ಕಿಸಾನ್ ನಿಧಿ ಯೋಜನೆಯ 2,000 ರೂಪಾಯಿ ಹಣ ಬರುತ್ತೆ. ಇನ್ನು ತುಂಬ ಜನ ಕೇಳ್ತಾ ಇದ್ದೀರಾ ಯಾವಾಗ ನೀವು ರಿಜಿಸ್ಟ್ರೇಷನನ್ನು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈ ವೀಕು ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಬಿಡ್ತಾರೆ ಸ್ನೇಹಿತರೆ. ಸೊ ಯಾರೆಲ್ಲ 2018ರಿಂದ ಪಾಣಿಯನ್ನು ಪಡೆದು ಪಾಣಿ ಅವರ ಹೆಸರಿಗಾಗಿರುತ್ತೋ ಅಂಥವರು ರಿಜಿಸ್ಟರ್ ಮಾಡಿರ್ತಾರೆ ಈ ಒಂದು PM ಕಿಸಾನ್ ನಿಧಿ ಯೋಜನೆ ಅಡಿಯಲ್ಲಿ, ಅಂಥವ್ರಿಗೆ ಮಾತ್ರ ಈ ಒಂದು PM ಕಿಸಾನ್ ನಿಧಿ ಯೋಜನೆಯ 2,000 ರೂಪಾಯಿ ಹಣ ಬರ್ತಾ ಇದೆ. 2019 ನಂತರ ಯಾರಿಗೆ ಪಾಣಿ ಆಗಿರುತ್ತೋ 2019ರಿಂದ ಹಿಡಿದು 2025 ಒಳಗಡೆ ಯಾರಿಗೆಲ್ಲ ಪಾಣಿ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೋ ಅಂಥವರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೂ ಸಹ ಹಣ ಬರ್ತಾ ಇಲ್ಲ. ಸೊ ಈ ವೀಕ್ ಇಲ್ಲಾಂದರೆ ನೆಕ್ಸ್ಟ್ ವೀಕ್ಸಲ್ಲಿ ಹೊಸ ರಿಜಿಸ್ಟ್ರೇಷನನ್ನು ಬಿಡ್ತಾರೆ. ಹಾಗೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಸೊ ನವೆಂಬರ್ 2ನೇ ವಾರ ಅಥವಾ 3ನೇ ವಾರದಲ್ಲಿ PM ಕಿಸಾನ್ ನಿಧಿ ಯೋಜನೆ 21ನೇ ಕಂತಿನ ಹಣ ಬರುತ್ತೆ. ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ. ಸೊ ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.